ಮನಸ್ಸಿನ ನಕಾರಾತ್ಮಕ ಆಲೋಚನೆಗಳನ್ನು ತೆಗೆದುಹಾಕುವುದು ಒಂದು ದಿನದ ಕೆಲಸವಲ್ಲ, ಅದೊಂದು ನಿರಂತರ ಪ್ರಕ್ರಿಯೆ. ಮೊದಲಿಗೆ ನಕಾರಾತ್ಮಕ ಆಲೋಚನೆಗಳು ನಮ್ಮ ಮಿದುಳಿನ ಸಹಜ ಪ್ರವೃತ್ತಿ ಎಂಬುದನ್ನು ನಾವು ಒಪ್ಪಿಕೊಳ್ಳಬೇಕು. ಇದನ್ನು ಮನೋವಿಜ್ಞಾನದಲ್ಲಿ ನೆಗೆಟಿವಿಟಿ ಬಯಾಸ್ ಎನ್ನಲಾಗುತ್ತದೆ. ಇಂತಹ ಆಲೋಚನೆಗಳು ಬಂದಾಗ ಅವುಗಳನ್ನು ತಡೆಯಲು ಪ್ರಯತ್ನಿಸಬೇಡಿ, ಬದಲಿಗೆ ಒಬ್ಬ ಸಾಕ್ಷಿಯಾಗಿ ಅವುಗಳನ್ನು ಗಮನಿಸಿ. ಆಲೋಚನೆಗಳ ಸುಳಿಯಲ್ಲಿ ಸಿಲುಕಿದಾಗ 5 ಸೆಕೆಂಡ್ ನಿಯಮವನ್ನು ಬಳಸಿ. ಅಂದರೆ 10ರಿಂದ 1ರವರೆಗೆ ಉಲ್ಟಾ ಎಣಿಸಿ ನಿಮ್ಮ ಮಿದುಳನ್ನು ಪ್ರಸ್ತುತ ಕ್ಷಣಕ್ಕೆ ಮರಳಿ ತನ್ನಿ. ನಮ್ಮ ಆಲೋಚನೆಗಳು ಹೆಚ್ಚಾಗಿ ಭೂತಕಾಲದ ನೋವು ಅಥವಾ ಭವಿಷ್ಯದ ಆತಂಕದ ಮೇಲೆ ನಿಂತಿರುತ್ತವೆ. ಇದನ್ನು ಬದಲಿಸಲು ಕೃತಜ್ಞತಾ ಭಾವ ಅಂದರೆ ಗ್ರ್ಯಾಟಿಟ್ಯೂಡ್ ಬೆಳೆಸಿಕೊಳ್ಳುವುದು ಬಹಳ ಮುಖ್ಯ. ಪ್ರತಿದಿನ ನಿಮ್ಮ ಜೀವನದಲ್ಲಿರುವ ಕನಿಷ್ಠ 3 ಸಕಾರಾತ್ಮಕ ವಿಷಯಗಳ ಬಗ್ಗೆ ಯೋಚಿಸಿ ಅಥವಾ ಬರೆಯಿರಿ. ಇದರೊಂದಿಗೆ ನಮ್ಮ ಸುತ್ತಮುತ್ತಲಿನ ಪರಿಸರ ಮತ್ತು ಜನರ ಪ್ರಭಾವವು ನಮ್ಮ ಆಲೋಚನೆಗಳ ಮೇಲೆ ಇರುತ್ತದೆ. ಆದ್ದರಿಂದ ಸದಾ ಸಕಾರಾತ್ಮಕವಾಗಿರುವ ಮತ್ತು ಪ್ರೋತ್ಸಾಹ ನೀಡುವ ಜನರ ಸ್ನೇಹ ಮಾಡಿ. ದೈಹಿಕ ವ್ಯಾಯಾಮ, ಧ್ಯಾನ ಮತ್ತು ಸರಿಯಾದ ನಿದ್ರೆ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿ ಮಿದುಳಿನಲ್ಲಿ ಸಂತೋಷದ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತವೆ. ಸೋಷಿಯಲ್ ಮೀಡಿಯಾದಲ್ಲಿ ಇತರರ ಜೀವನದ ಜೊತೆ ನಮ್ಮನ್ನು ಹೋಲಿಸಿಕೊಳ್ಳುವುದನ್ನು ನಿಲ್ಲಿಸಿದಾಗ ಅರ್ಧದಷ್ಟು ನಕಾರಾತ್ಮಕತೆ ತಾನಾಗಿಯೇ ದೂರವಾಗುತ್ತದೆ. ನೆನಪಿಡಿ, ನೀವು ನಿಮ್ಮ ಆಲೋಚನೆಗಳಿಂದ ದೊಡ್ಡವರು. ಮನಸ್ಸನ್ನು ನಿಯಂತ್ರಿಸುವ ಶಕ್ತಿ ನಿಮ್ಮಲ್ಲಿದೆ. ಪ್ರತಿದಿನ ಸಣ್ಣ ಸಣ್ಣ ಸಕಾರಾತ್ಮಕ ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತಾ ಹೋದರೆ ಕ್ರಮೇಣ ನಿಮ್ಮ ಮನಸ್ಸು ಶಾಂತಿಯುತವಾಗಿ ಮತ್ತು ಆತ್ಮವಿಶ್ವಾಸದಿಂದ ಕೂಡಿರುತ್ತದೆ. ನೆಗೆಟಿವ್ ಥಿಂಕಿಂಗ್ ಅನ್ನು ತೊಡೆದುಹಾಕುವ ಮೊದಲ ಹೆಜ್ಜೆ ಸ್ವಜಾಗೃತಿ. ಅಂದರೆ ನಮ್ಮ ಮನಸ್ಸಿನಲ್ಲಿ ಯಾವಾಗ ನಕಾರಾತ್ಮಕ ಆಲೋಚನೆಗಳು ಬರುತ್ತಿವೆ, ಯಾವ ಸಂದರ್ಭಗಳಲ್ಲಿ ಅವು ಜಾಸ್ತಿಯಾಗುತ್ತವೆ ಎಂಬುದನ್ನು ಗಮನಿಸುವುದು. ಹೆಚ್ಚಿನ ಜನರಿಗೆ ಅವರು ನೆಗೆಟಿವ್ ಆಗಿ ಯೋಚಿಸುತ್ತಿದ್ದಾರೆ ಎಂಬ ಅರಿವೇ ಇರೋದಿಲ್ಲ. ಆದರೆ ಗಮನಿಸಿದ ಕ್ಷಣದಿಂದಲೇ ಬದಲಾವಣೆ ಆರಂಭವಾಗುತ್ತದೆ. ನಮ್ಮ ಮನಸ್ಸಿನಲ್ಲಿ ಬರುವ ಎಲ್ಲ ಆಲೋಚನೆಗಳು ಸತ್ಯವಲ್ಲ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ನಾನು ವಿಫಲ, ನನ್ನಿಂದ ಏನೂ ಆಗಲ್ಲ ಅನ್ನೋ ಆಲೋಚನೆಗಳು ವಾಸ್ತವಾಂಶಗಳಲ್ಲ, ಅವು ಕೇವಲ ಮನಸ್ಸಿನ ಊಹೆಗಳು. ಈ ವ್ಯತ್ಯಾಸವನ್ನು ಅರ್ಥಮಾಡಿಕೊಂಡಾಗ ನೆಗೆಟಿವ್ ಥಾಟ್ಸ್ ಮೇಲೆ ಹಿಡಿತ ಬರಲು ಶುರುವಾಗುತ್ತದೆ. ಒಂದೇ ಪರಿಸ್ಥಿತಿಯನ್ನು ಬೇರೆ ದೃಷ್ಟಿಕೋನದಿಂದ ನೋಡುವುದನ್ನೇ ಸೈಕಾಲಜಿನಲ್ಲಿ ಕಾಗ್ನಿಟಿವ್ ರೀಫ್ರೇಮಿಂಗ್ ಎಂದು ಕರೆಯಲಾಗುತ್ತದೆ. ಸೋಲನ್ನು ಅಂತ್ಯ ಎಂದು ನೋಡದ ಬದಲು ಅದನ್ನು ಪಾಠ ಎಂದು ನೋಡಿದರೆ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ. ಪರಿಸ್ಥಿತಿ ಬದಲಾಗದೇ ಇದ್ದರೂ ನಮ್ಮ ಆಲೋಚನೆಯ ದಿಕ್ಕು ಬದಲಾಗುತ್ತದೆ. ನಾವು ನಮ್ಮೊಂದಿಗೆ ಮಾತನಾಡುವ ರೀತಿಯೇ ನಮ್ಮ ಮೆಂಟಲ್ ಹೆಲ್ತ್ ಅನ್ನು ರೂಪಿಸುತ್ತದೆ. ನಾವು ನಮ್ಮ ಬೆಸ್ಟ್ ಫ್ರೆಂಡ್ ಜೊತೆ ಹೇಗೆ ಸಹಾನುಭೂತಿಯೊಂದಿಗೆ ಮಾತನಾಡುತ್ತೇವೋ ಅದೇ ರೀತಿ ನಮ್ಮನ್ನೂ ಮಾತನಾಡಿಕೊಳ್ಳಬೇಕು. ನಿರಂತರ ಸೆಲ್ಫ್ ಕ್ರಿಟಿಸಿಸಮ್ ನೆಗೆಟಿವ್ ಥಿಂಕಿಂಗ್ಗೆ ದೊಡ್ಡ ಕಾರಣವಾಗಿರುತ್ತದೆ. ನೆಗೆಟಿವ್ ಥಿಂಕಿಂಗ್ ಹೆಚ್ಚಾಗಿ ಭೂತದ ತಪ್ಪುಗಳಲ್ಲೋ ಅಥವಾ ಭವಿಷ್ಯದ ಭಯದಲ್ಲೋ ಬದುಕುವಾಗ ಬರುತ್ತದೆ. ಈಗಿನ ಕ್ಷಣದಲ್ಲಿ ಗಮನ ಕೊಡುವ ಅಭ್ಯಾಸ ಬೆಳೆಸಿಕೊಂಡರೆ ಮನಸ್ಸು ಸ್ವಾಭಾವಿಕವಾಗಿ ಶಾಂತವಾಗುತ್ತದೆ. ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಬದುಕುವುದು ಆಂಗ್ಸೈಟಿಗೆ ಉತ್ತಮ ಪರಿಹಾರ. ಗ್ರ್ಯಾಟಿಟ್ಯೂಡ್ ಅಂದ್ರೆ ನಮ್ಮ ಬಳಿ ಇಲ್ಲದರ ಬಗ್ಗೆ ಯೋಚಿಸುವುದರ ಬದಲು ನಮ್ಮ ಬಳಿ ಇರುವ ಒಳ್ಳೆಯ ಸಂಗತಿಗಳ ಬಗ್ಗೆ ಗಮನ ಕೊಡುವುದು. ಪ್ರತಿದಿನ ಸ್ವಲ್ಪ ಸಮಯ ತೆಗೆದುಕೊಂಡು ಧನ್ಯತೆಯನ್ನು ಅಭ್ಯಾಸ ಮಾಡಿದರೆ ಮನಸ್ಸಿನ ಫೋಕಸ್ ನಿಧಾನವಾಗಿ ನೆಗೆಟಿವ್ ಇಂದ ಪಾಸಿಟಿವ್ ಕಡೆಗೆ ತಿರುಗುತ್ತದೆ. ಎಲ್ಲಾ ಯೋಚನೆಗಳಿಗೂ ನಾವು ಮಹತ್ವ ಕೊಡಬೇಕೆಂದು ನಿಯಮ ಇಲ್ಲ. ಕೆಲವೊಂದು ಯೋಚನೆಗಳು ಕೇವಲ ಓವರ್ ಥಿಂಕಿಂಗ್ನ ಫಲ. ಈ ಯೋಚನೆ ನನಗೆ ಸಹಾಯ ಮಾಡುತ್ತಿದೆಯಾ ಅಥವಾ ಹಾನಿ ಮಾಡುತ್ತಿದೆಯಾ ಎಂದು ಪ್ರಶ್ನಿಸಿದರೆ ಅನಗತ್ಯ ಚಿಂತನೆಗಳು ಕಡಿಮೆಯಾಗುತ್ತವೆ. ದೇಹ ಮತ್ತು ಮನಸ್ಸು ಎರಡೂ ಒಂದಕ್ಕೊಂದು ಗಟ್ಟಿಯಾಗಿ ಸಂಪರ್ಕ ಹೊಂದಿವೆ. ಸರಿಯಾದ ನಿದ್ರೆ ಇಲ್ಲದಿದ್ದರೆ, ತಪ್ಪಾದ ಆಹಾರ ಸೇವಿಸಿದರೆ ಮತ್ತು ದೈಹಿಕ ಚಟುವಟಿಕೆ ಇಲ್ಲದಿದ್ದರೆ ನೆಗೆಟಿವ್ ಥಿಂಕಿಂಗ್ ಜಾಸ್ತಿಯಾಗುತ್ತದೆ. ಎಕ್ಸಸೈಸ್ ಮಾಡಿದಾಗ ಪಾಸಿಟಿವ್ ಹಾರ್ಮೋನ್ಸ್ ರಿಲೀಸ್ ಆಗಿ ಮನಸ್ಸು ಹಲುಗರವಾಗುತ್ತದೆ. ದುಃಖ, ಭಯ, ಕೋಪ ಇವುಗಳನ್ನು ತಪ್ಪಿಸಬೇಕು ಅನ್ನೋ ನಿಯಮವೇ ಇಲ್ಲ. ಅವು ಮಾನವ ಸಹಜ ಭಾವನೆಗಳು. ಅವುಗಳನ್ನು ಒಪ್ಪಿಕೊಂಡಾಗ ಮಾತ್ರ ಅವುಗಳ ತೀವ್ರತೆ ಕಡಿಮೆಯಾಗುತ್ತದೆ. ಸಪ್ರೆಸ್ ಮಾಡಿದ ಭಾವನೆಗಳು ಮುಂದೆ ಇನ್ನಷ್ಟು ತೊಂದರೆ ಕೊಡುತ್ತವೆ. ನಮ್ಮ ಮನಸ್ಸು ಕೆಲವೊಮ್ಮೆ ಸಣ್ಣ ವಿಷಯವನ್ನು ದೊಡ್ಡದಾಗಿ ಚಿತ್ರಿಸುತ್ತದೆ. ಇದು ನಿಜವಾಗಿಯೂ ಇಷ್ಟು ದೊಡ್ಡ ಸಮಸ್ಯೆಯೇ ಎಂದು ಪ್ರಶ್ನಿಸಿದರೆ ರಿಯಾಲಿಟಿ ಟೆಸ್ಟಿಂಗ್ ಈ ವಿಧಾನ ನೆಗೆಟಿವ್ ಥಿಂಕಿಂಗ್ನ ಅತಿರೇಕವನ್ನು ಕಡಿಮೆ ಮಾಡುತ್ತದೆ. ದೊಡ್ಡ ಗುರಿಗಳು ಕೆಲವೊಮ್ಮೆ ಭಯ ಹುಟ್ಟಿಸುತ್ತವೆ, ಆದರೆ ಸಣ್ಣ ಗುರಿಗಳನ್ನು ಸಾಧಿಸಿದಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಆ ಆತ್ಮವಿಶ್ವಾಸವೇ ನೆಗೆಟಿವ್ ಥಿಂಕಿಂಗ್ಗೆ ನೇರವಾದ ಪ್ರತಿರೋಧವಾಗುತ್ತದೆ. ನಾವು ಯಾವ ವಿಷಯಗಳನ್ನು ಹೆಚ್ಚು ನೋಡುತ್ತೇವೆ ಮತ್ತು ಕೇಳುತ್ತೇವೆ ಎಂಬುದೇ ನಮ್ಮ ಆಲೋಚನೆಗಳನ್ನು ರೂಪಿಸುತ್ತದೆ. ಅತಿಯಾದ ನೆಗೆಟಿವ್ ನ್ಯೂಸ್ ಅಥವಾ ಟಾಕ್ಸಿಕ್ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಮನಸ್ಸನ್ನು ದುರ್ಬಲಗೊಳಿಸುತ್ತದೆ. ಅವುಗಳಿಗೆ ಮಿತಿ ಹಾಕುವುದು ಬಹಳ ಅಗತ್ಯ. ಮೆಡಿಟೇಷನ್ ಅಂದ್ರೆ ಥಾಟ್ಸ್ ನಿಲ್ಲಿಸುವ ಪ್ರಯತ್ನವಲ್ಲ. ಥಾಟ್ಸ್ ಬಂದರೂ ಅವುಗಳಿಗೆ ಪ್ರತಿಕ್ರಿಯಿಸದೆ ಗಮನಿಸುವ ಅಭ್ಯಾಸ. ದಿನಕ್ಕೆ 10 ನಿಮಿಷ ಮಾಡಿದರೂ ಮನಸ್ಸಿನ ಸ್ಪಷ್ಟತೆ ಮತ್ತು ಶಾಂತಿ ಹೆಚ್ಚಾಗುತ್ತದೆ. ನಾವು ಪರ್ಫೆಕ್ಟ್ ಆಗಿರಬೇಕು ಎಂಬ ಒತ್ತಡ ಬಿಡಬೇಕು.
ತಪ್ಪು ಮಾಡಿದರೆ ನಮ್ಮನ್ನೇ ದೂಷಿಸುವುದರ ಬದಲು ನಮ್ಮನ್ನೇ ಅರ್ಥ ಮಾಡಿಕೊಂಡು ಮುಂದೆ ಸಾಗಬೇಕು. ಸೆಲ್ಫ್ ಕಂಪ್ಯಾಷನ್ ನಮ್ಮ ಮೆಂಟಲ್ ಸ್ಟ್ರೆಂಥನ್ನು ಹೆಚ್ಚಿಸುತ್ತದೆ. ಸಮಸ್ಯೆ ಮತ್ತು ನಾವು ಒಂದೇ ಅಲ್ಲ ಎಂಬುದನ್ನು ಅರ್ಥ ಮಾಡಿಕೊಂಡರೆ ಸೆಲ್ಫ್ ಬ್ಲೇಮ್ ಕಡಿಮೆಯಾಗುತ್ತದೆ. ಸಮಸ್ಯೆ ನಮ್ಮ ಜೀವನದಲ್ಲಿ ಬಂದ ಒಂದು ಪರಿಸ್ಥಿತಿ ಮಾತ್ರ, ಅದು ನಮ್ಮ ಗುರುತು ಅಲ್ಲ. ಈ ಕ್ಲಾರಿಟಿ ನೆಗೆಟಿವ್ ಥಿಂಕಿಂಗ್ನ ತೀವ್ರತೆಯನ್ನು ಕಡಿಮೆ ಮಾಡುತ್ತದೆ. ಯಾವ ಜನರ ಜೊತೆ ಇದ್ದಾಗ ನಮ್ಮ ಎನರ್ಜಿ ಕಡಿಮೆಯಾಗುತ್ತದೋ ಅವರಿಂದ ದೂರವಿರುವುದು ಒಳ್ಳೆಯದು. ಪಾಸಿಟಿವ್ ಮತ್ತು ಬೆಂಬಲಿಸುವ ಜನರ ಸಾಂಗತ್ಯ ನಮ್ಮ ಮೈಂಡ್ಸೆಟ್ ಮೇಲೆ ಒಳ್ಳೆಯ ಪ್ರಭಾವ ಬೀರುತ್ತದೆ. ಮನಸ್ಸಿನೊಳಗಿರುವ ಆಲೋಚನೆಗಳು ಗೊಂದಲ ಉಂಟುಮಾಡುತ್ತವೆ. ಅವುಗಳನ್ನು ಬರೆಯುವಾಗ ಕ್ಲಾರಿಟಿ ಸಿಗುತ್ತದೆ. ಜರ್ನಲಿಂಗ್ ಸೈಕಾಲಜಿನಲ್ಲಿ ಬಹಳ ಪರಿಣಾಮಕಾರಿ ವಿಧಾನ ಎಂದು ಗರಿಸಲಾಗಿದೆ. ಸೋಲು ನಮ್ಮ ಮೌಲ್ಯವನ್ನು ನಿರ್ಧರಿಸುವುದಿಲ್ಲ, ಅದು ನಮ್ಮ ವಿಧಾನದಲ್ಲಿ ಬದಲಾವಣೆ ಬೇಕು ಎನ್ನುವ ಸೂಚನೆ ಮಾತ್ರ. ಈ ರೀತಿಯಲ್ಲಿ ನೋಡಲು ಕಲಿತರೆ ಫೇಲ್ಯೂರ್ನ ಭಯ ಕಡಿಮೆಯಾಗುತ್ತದೆ. ಕೆಲವೊಮ್ಮೆ ಸೆಲ್ಫ್ ಹೆಲ್ಪ್ ಸಾಕಾಗುವುದಿಲ್ಲ. ಆ ಸಮಯದಲ್ಲಿ ಸೈಕಾಲಜಿಸ್ಟ್ ಅಥವಾ ಕೌನ್ಸಿಲರ್ ಸಹಾಯ ಪಡೆಯುವುದು ಬಹಳ ಮುಖ್ಯ. ಅದು ದೌರ್ಬಲ್ಯತೆಯಲ್ಲ, ಬುದ್ಧಿವಂತಿಕೆಯ ಸೂಚನೆ. ನೆಗೆಟಿವ್ ಥಿಂಕಿಂಗ್ ಒಂದೇ ದಿನದಲ್ಲಿ ಹೋಗುವುದಿಲ್ಲ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡಿದಾಗ ಮಾತ್ರ ನಿಜವಾದ ಬದಲಾವಣೆ ಕಾಣುತ್ತದೆ. ಕನ್ಸಿಸ್ಟೆನ್ಸಿ ಇಲ್ಲದೆ ಮೆಂಟಲ್ ಟ್ರಾನ್ಸ್ಫರ್ಮೇಷನ್ ಸಾಧ್ಯವಿಲ್ಲ.